ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ರಾಮ ಅಂತ ಇರೋದು. ನಾನಿವತ್ತು ಫತೇ ಅಂತಂದು ಹಿಂದಿ ಫಿಲ್ಮ್ ನೋಡಿದೆ. ಸೋನು ಸೂದ್ ಅವ್ರ ಆ್ಯಕ್ಟಿಂಗು ಇಷ್ಟು ವರ್ಷದ ನಂತರ ಒಬ್ಬ ಮೇನ್ ಹೀರೋ ಆಗಿ ಮಾಡ್ತಿದ್ದಾರೆ. ಸಖತ್ ಆ್ಯಕ್ಟಿಂಗರು ಬೇರೆ ಲೆವೆಲೇ. ಸ್ಟಾರ್ಟಿಂಗ್ 20 ನಿಮಿಷ ಇದೆ, ಅಯ್ಯೋ ಗೂಸ್ ಬಂಪ್ಸೆ. ಎಷ್ಟು ಮಂದಿ ಸಾಯಿ ಹೊಡಿತಾನೆ ಗೊತ್ತಾ. ಸೋನು ಸೂದ್ ಅವ್ರ ಆ್ಯಕ್ಟಿಂಗ್ ಮಾತ್ರ ಬೇರೆ ಲೆವೆಲ್. ಬಾಡಿ ಏನು ಆ್ಯಕ್ಟಿಂಗ್, BGM ಸೌಂಡು, ಸ್ಟೋರಿ ಸಖತ್ತಿದೆ. ಏನಪ್ಪ ಅಂದರೆ ಸ್ಟೋರಿ, ಫತೇ ಚಿತ್ರ ಸ್ಟೋರಿ. ಈಗ ಸಾಕಷ್ಟು ಕಡೆ ಎಲ್ರಿಗೂ ಫೋನ್ ಕಾಲ್ಸ್ ಬರ್ತಾಯಿದೆ, ಲೋನ್ ತೊಗೊಳ್ಳಿ ಅಂತಂದ್ಬಿಟ್ಟು. ಇದು ಕ್ರೈಮ್. ಇದು ಬೇರೆ ಕಡೆ ಎಲ್ಲ ಅನ್ನೋನ್ ಪರ್ಸನಲ್ಲಿ ಲೋನ್ ತೊಗೊಂಡು ದುಡ್ಡು ಕಟ್ಟಲಾರ್ದೆ ಸಾಯ್ತಾರಲ್ಲ, ಅದರದ್ದೇ ಆದಂಥ ಒಂದು ಕ್ರೈಮ್ ಸೀನನ್ನೇ ಸ್ಟೋರಿಯಾಗಿ ಮಾಡೋರೆ. ಸ್ಟೋರಿನೇ ಈ ಫತೇ ಅನ್ನೋ ಚಿತ್ರ. ಸೋನು ಸೂದ್ ಅವ್ರ ಆ್ಯಕ್ಟಿಂಗ್ ಸಖತ್ತಾಗಿದೆ. ಜಾಕ್ಲಿನ್ ಫರ್ನಾಂಡಿಸ್ ಅವರು ಹೀರೋಯಿನಿಯಾಗಿ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿದೆ ಮೂವಿ. ಇವ್ರ ಕೆಮಿಸ್ಟ್ರಿಗಿಂತ ಜಾಸ್ತಿ ಚಿತ್ರದ ಸ್ಟೋರಿ ಮೇಲೆ ಫೋಕಸ್ ಇದೆ. ಯಾಕಪ್ಪ ಅಂದರೆ ಸ್ಟೋರಿ ಮಾತ್ರ ಬೇಜಾನ್ ಹವಾ ಇದೆ. ಸ್ಟಾರ್ಟಿಂಗ್ ಏನು ಪ್ರೆಸೆಂಟ್ ನಡೀತಾ ಇದೆಯಲ್ಲ, ಈಗ ಪ್ರೆಸೆಂಟ್ ಲೈವ್ ನಡೀತಾ ಇರೋದು ಘಟನೆಗಳನ್ನೇ ಸ್ಟೋರಿಯಾಗಿ ಮಾಡವ್ರೆ. ವಿಲನ್ ರೋಲ್ ಆಗಿ ಸಖತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಬುಡ್ಡ ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಈ ಚಿತ್ರದಕ್ಕೆ ನಾನು ನೋಡೋ ಕಾರಣ ಏನಪ್ಪ ಅಂದರೆ, ಸಾಕಷ್ಟು ರಿವ್ಯೂ ತುಂಬ ಚೆನ್ನಾಗಿದೆ ಅಂತ ಕೇಳಿ ಬಂತು. ಯಾಕಪ್ಪ ಅಂದರೆ ವಿಷ್ಣುವರ್ಧನ, ನಮ್ಮ ಸುದೀಪ್ ಅವರ ಆ್ಯಕ್ಟ್ ಮಾಡೋಂಥ ವಿಷ್ಣುವರ್ಧನ್ ಚಿತ್ರದಲ್ಲಿ ಸೋನು ಸೂದ್ ಅವರು ವಿಲನ್ ಆಗಿ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನು ಅವ್ರ ಆ್ಯಕ್ಟಿಂಗ್ ಬಗ್ಗೆ ತುಂಬ ಚೆನ್ನಾಗಿದೆ, ಅದಕ್ಕೆ ನೋಡೋಕೆ ಹೋಗಿದ್ದೆ ಫಿಲ್ಮು. ಸಖತ್ತಾಗಿದೆ ಫತೇ ಫಿಲ್ಮು, ಯಾರು ಮಿಸ್ ಮಾಡೋಕೆ ಹೋಗಬೇಡಿ. ಥಿಯೇಟರ್ಗಳಲ್ಲಿದೆ. ಮತ್ತು ಕನ್ನಡ ಚಲನಚಿತ್ರ ಬಗ್ಗೆ ರಿವ್ಯೂ ಮಾಡ್ತಿರ್ತೀನಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ನಮಸ್ಕಾರ.